ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 13ದಲ್ಲಿ ನಂಬರಿಂಗ್ ಮತ್ತು ಮಲ್ಟಿ ಲೆವೆಲ್ ಲಿಸ್ಟ್ ಬಗ್ಗೆ ನೋಡಿದ್ವಿ. ಅಂದರೆ ಒಂದು ನಂಬರ್ಡ್ ಲಿಸ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ನಂಬರ್ ಯೂಸ್ ಮಾಡ್ಕೊಂಡು ನಾವು ನಂಬರ್ಸ್ ಇರ್ಬೋದು, ಆಲ್ಫಾಬೆಟ್ಸ್ ಇರ್ಬೋದು, ರೋಮನ್ ಸಂಖ್ಯೆ ಇರ್ಬೋದು, ಅವನ್ನು ಯೂಸ್ ಮಾಡ್ಕೊಂಡು ಲಿಸ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ಮತ್ತು ಮಲ್ಟಿ ಲೆವೆಲ್ ಲಿಸ್ಟನ್ನು ಯೂಸ್ ಯಾವ ರೀತಿ ಮಾಡ್ಕೋಬೇಕು ಡಾಕ್ಯುಮೆಂಟ್ಸ್ದಲ್ಲಿ ಅನ್ನೋದನ್ನು ನಾನು ಕಳೆದ ಒಂದು ಕ್ಲಾಸ್ನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ, ಆ ಕ್ಲಾಸದ ವಿಡಿಯೋ ಯಾರು ನೋಡಿಲ್ಲ, ಅವರಿಗಾಗಿ ಇವತ್ತಿನ ಕ್ಲಾಸ್ನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 14. ಇವತ್ತಿನ ಕ್ಲಾಸದಲ್ಲಿ ನಾನು ಲೈನ್ ಸ್ಪೇಸಿಂಗ್, ಲೈನ್ ಮತ್ತು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಲೈನ್ ಮತ್ತು ಲೈನ್ ನಡುವೆ ಯಾವ ರೀತಿಯಾಗಿ ಸ್ಪೇಸ್ ಕೊಡೋದು ಮತ್ತು ಪ್ಯಾರಾಗ್ರಾಫ್ ನಡುವೆ ಸ್ಪೇಸ್ ಯಾವ ರೀತಿ ಕೊಡೋದು, ಒಂದು ಪೇಜ್ ಸೆಟಪ್ ಮಾಡಬೇಕಾದ್ರೆ ಲೈನ್ ಸ್ಪೇಸಿಂಗ್ ಕೂಡ ಅವಶ್ಯಕವಾಗಿ ಬೇಕಾಗ್ತದೆ. ಸೊ ಅದನ್ನು ನಾನು ಇವತ್ತಿನ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಸೊ ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡ್ ಓಪನ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಟೆಕ್ಸ್ಟನ್ನು ತೊಗೋತೀನಿ. ಸೊ ಈಕ್ವಲ್ ಟು RAND ಓಪನಿಂಗ್ ಬ್ರಕೆಟ್, ಕ್ಲೋಸಿಂಗ್ ಬ್ರಕೆಟ್ ಮತ್ತು ಎಂಟರ್. ಓಕೆ, ಈಗ ಪ್ಯಾರಾಗ್ರಾಫನ್ನು ನಾನು ತೊಗೊಂಡಿದ್ದೀನಿ. ಓಕೆ, ಈ ಪ್ಯಾರಾಗ್ರಾಫನ್ನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, Ctrl A. ಮತ್ತು ಈ ಕಡೆ ಒಂದು ಲೆಫ್ಟ್ ಏನಾಗಿದ್ದಾವೆ ಲೈನ್ಸ್ ಈಕ್ವಲ್ ಇದ್ದಾವೆ, ರೈಟ್ ಲೈನ್ಸು ಈಕ್ವಲ್ ಇಲ್ಲ. ಸೊ ಆವಾಗ ನಾನು ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೆ, ಏನು ಹೇಳಿದ್ದೆ ಅಂದರೆ ಅಲೈನ್ಮೆಂಟ್ಸ್ಗಳ ಬಗ್ಗೆ ಹೇಳಿದ್ದೀನಿ. ಲೆಫ್ಟ, ರೈಟ, ಸೆಂಟರ ಮತ್ತು ಜಸ್ಟಿಫೈ ಅಲೈನ್ಮೆಂಟ್ ಬಗ್ಗೆ ಹೇಳಿದ್ದೆ ನಾನು. ಸೊ ಇವಾಗ ನಾನು Ctrl J ಕೊಡಬೇಕಾಗ್ತದೆ. ಸೊ ಇವಾಗ ನಾನು Ctrl J ಕೊಟ್ಟ ನಂತರ ಏನಾಗಿದೆ, ಈಕ್ವಲ್ ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಸೆಲೆಕ್ಟ್ ಮಾಡ್ಕೋತೀನಿ. ಏನು ಮಾಡ್ತೀನಿ, ಲೆಫ್ಟ್ ಮೌಸ್ ಕ್ಲಿಕ್ ಮತ್ತು ಇಷ್ಟು 4 ಲೈನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಸ್ಪೇಸ್ ಇದೆ ನೋಡಿರಿ. ಸೊ ಇಲ್ಲಿ ಲೈನ್ ಸ್ಪೇಸಿಂಗ್, ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ದಲ್ಲಿ ಬಂದು ಈಗ ನಾನು ನಿಮ್ಗೆ ತೋರಿಸ್ತೀನಿ ಲೈನ್ ಸ್ಪೇಸಿಂಗನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದು ಹೇಳ್ತೀನಿ. ಇಲ್ಲಿ 1.0 ಇದೆ. ಸೊ ಲೈನ್ ಟು ಲೈನ್ ನಡುವೆ ಏನಾಗಿದೆ, ಸ್ವಲ್ಪ ಡಿಸ್ಟೆನ್ಸ್ ಭಾಳ ಅಂದರೆ ಭಾಳ ಕಮ್ಮಿ ಆಗಿದೆ. ಆಮೇಲೆ 1.15 ಬಂದಿದೆ. ಇಲ್ಲಿ ಸ್ವಲ್ಪ ಏನಾಗಿದೆ, 1.0ಕ್ಕಿಂತನೂ ಜಾಸ್ತಿ ಲೈನ್ ಸ್ಪೇಸ್ ಆಗಿದೆ. ಸೊ ಇವಾಗ 1.5ದಲ್ಲಿ 1.15ಕ್ಕಿಂತನೂ ಜಾಸ್ತಿ ಲೈನ್ ಸ್ಪೇಸ್ ಆಗಿದೆ. 2.0 1.5ಕ್ಕಿಂತನೂ ಜಾಸ್ತಿ. 2.5 ಇದರಲ್ಲಿ 2.0ಕ್ಕಿಂತ ಜಾಸ್ತಿ ಆಗಿದೆ ಲೈನ್ ಸ್ಪೇಸಿಂಗ್. 3.0 ಅಂದರೆ ಅದಕ್ಕಿಂತನೂ 2.5ಕ್ಕಿಂತನೂ ಜಾಸ್ತಿ ಆಗಿದೆ. ಸೊ ಇವಾಗ ನಾವು ಇವುಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು. ಎಕ್ಸಾಂಪಲ್ ನಾವು ಏನು ಹೇಳಬೇಕಂದ್ರೆ ಇಲ್ಲಿ ನಾವು 1.5 ನಿಮ್ಗೆ ಸೆಲೆಕ್ಟ್ ಮಾಡ್ತೀನಿ. ಸೊ 1.5 ಸೆಲೆಕ್ಟ್ ಇದು ನಾವು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿರ್ತೀವಿ. ಎಕ್ಸಾಂಪಲ್ ಒಂದು ಲೆಟ್ರ್ ರೆಡಿ ಮಾಡಿರ್ತೀವಿ, ಅದು ಹಾಫ್ ಪೇಜ್ ಆಗಿರ್ತದೆ. ನಾವು 1.0 ಇಟ್ಟಿರ್ತೇವೆ. ಲೈನ್ ಪೂರ್ಣ ಒಂದಕ್ಕೊಂದು ಏನಾಗಿರ್ತವೆ, ಸಮೀಪ ಆಗಿರ್ತವೆ, ಲೈನ್ ಸ್ಪೇಸಿಂಗ್ ಕೊಡೋದಿಲ್ಲ. ಅದೇ ರೀತಿ ಪ್ರಿಂಟ್ ನಾವು ತೆಗಿಬಾರ್ದು. ಸೊ ಅವಾಗ ಏನು ಮಾಡಬೇಕಾಗ್ತದೆ, ನಾವು ಒಂದು ಪೇಜ್ ಹಾಫ್ ಪೇಜ್ ಆಗಿರ್ತದೆ, ಉಳಿದದ್ದು ಪೇಜ ಫ್ರೀ ಆಗಿರ್ತದೆ. ಸೊ ಅವಾಗ ಲೈನ್ ಸ್ಪೇಸಿಂಗ್ ಕೊಟ್ಟು ನಾವು ಇಡೀ ಒಂದು ಪೇಜ್ದಲ್ಲಿ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅಂದರೆ ಎಷ್ಟು ನಾವು ಕೊಡಬೇಕು ಆ ನಮಗೆ ಏನಾಗ್ತದೆ ಆ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಇರ್ತದೆ. ಸೊ ಎಷ್ಟು ಸ್ಪೇಸ್ ಕೊಡಬೇಕು, 1.0 ಕೊಡಬೇಕು, 1.5 ಕೊಡಬೇಕು, 1.15 ಕೊಡಬೇಕು ಅನ್ನೋದನ್ನು ನಾವೇನು ಮಾಡಬೇಕಾಯ್ತು, ಪೇಜ್ ಆ್ಯಂಡ್ ಡಾಕ್ಯುಮೆಂಟ್ಸದಲ್ಲಿ ಎಷ್ಟು ಕಂಟೆಂಟ್ ಇದೆ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸೊ ಅವಾಗ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಪೇಜ್ದಲ್ಲಿ A4 ಪೇಜ್ದಲ್ಲಿ ಅಥವಾ ಲೀಗಲ್ ಪೇಜ್ದಲ್ಲಿ ಯಾವ ಪೇಜ್ ಇರ್ತದೆ ಆ ಪೇಜ್ದಲ್ಲಿ ನಾವು ಸೆಟ್ ಮಾಡಿ ಪ್ರಿಂಟ್ ತೆಗಿಲಿಕ್ಕೆ ರೆಡಿಯನ್ನು ಮಾಡ್ಕೋಬೋದು. ಸೊ ಇವಾಗ ಲೈನ್ಗಳಿಗೆ ನಾವು ಸ್ಪೇಸ್ ಕೊಡಬೇಕಾದ್ರೆ ಇಲ್ಲಿ ಲೈನ್ ಸ್ಪೇಸಿಂಗನ್ನು ನಾವು ಯೂಸ್ ಮಾಡ್ಕೋಬೇಕು. ಸೊ ಇನ್ನು ಪ್ಯಾರಾಗ್ರಾಫ್ ಸ್ಪೇಸನ್ನು ನಾವು ಕೊಡಬೇಕಾದ್ರೂ ಕೂಡ ಇಲ್ಲಿ ಇದೇ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ಕೊಡಬೇಕಾಗ್ತದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಈಗ 2 ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ನಡುಕ್ಕೆ ಏನಿದೆ, ಇಲ್ಲಿ ಗ್ಯಾಪ್ ಇದೆ, ಅಂದರೆ ಲೈನ್ ಸ್ಪೇಸ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಆಗಿದೆ. ಪ್ಯಾರಾಗ್ರಾಫ್ ನಡುಕ ಡಿಸ್ಟೆನ್ಸ್ ಆಗಿದೆ, ಅಂದರೆ ಅಲ್ಲಿ ಸ್ಪೇಸ ಬಿಡಲಾಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ ನಂತರ ಇದೊಂದು ಎರೋ ಮಾರ್ಕ್ ಮೇಲೆ ಮೌಸ್ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಆ್ಯಡ್ ಬಿಫೋರ್ ಪ್ಯಾರಾಗ್ರಾಫ್ ಅಂದರೆ ಸೊ ಇಲ್ಲಿ ಬರ್ತದೆ ನೋಡಿರಿ. ಸೊ ಆ್ಯಡ್ ಬಿಫೋರ್ ಪ್ಯಾರಾಗ್ರಾಫ್, ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್. ಮತ್ತು ಇಲ್ಲಿ ಆ್ಯಡ್ ಮಾಡಿದಂದ್ರೆ ಪ್ಯಾರಾಗ್ರಾಫ್
ಅಂದರೆ ಏನಾಗ್ತೈತೆ ಅಲ್ಲಿ ಸ್ಪೇಸ್ ಆ್ಯಡ್ ಆಗ್ತದೆ. ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ನೋಡಿರಿ, ಇಲ್ಲಿ ಆ್ಯಡ್ ಮಾಡಿದ್ದು ಅಂದರೆ ಏನಾಗ್ತದೆ, 2 ಪ್ಯಾರಾಗ್ರಾಫ್ ನಡುಕ ಸ್ಪೇಸ ಆ್ಯಡ್ ಆಗ್ತದೆ. ಮತ್ತು ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂದರೆ ಪ್ಯಾರಾಗ್ರಾಫ್ ಆದ ನಂತರ ನಾವು ಏನು ಸ್ಪೇಸ್ ಕೊಟ್ಟಿರ್ತದಲ್ಲ ಅದು ರಿಮೂವ್ ಆಗಿಬಿಡ್ತದೆ. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಈ ನೋಡ್ರಿ ಆ್ಯಡ್ ಸ್ಪೇಸ್ ಅಂದ ಕೂಡಲೇ ಸ್ಪೇಸ್ ಕೊಟ್ಟಿರ್ತದೆ. ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್, ಒಂದು ಪ್ಯಾರಾಗ್ರಾಫ್ಗಿಂತ ಮೊದಲು ಮುಂದಿನ ಪ್ಯಾರಾಗ್ರಾಫ್ನಿಂದ ಮೊದಲು ನಾವು ಸ್ಪೇಸ್ ಕೊಡಬೇಕಾಯ್ತಾರೆ ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್. ಮತ್ತು ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಆದ ನಂತರ ನಮಗೆ ಸ್ಪೇಸ್ ಬೇಡಪ್ಪ ಅನ್ನೋದಾದ್ರೆ ಇಲ್ಲಿ ರಿಮೂವ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಇವಾಗ ಏನಾಗಿದೆ ನೋಡ್ರಿ, ಅಲ್ಲಿ ಪ್ಯಾರಾಗ್ರಾಫ ಹೋಗಿಬಿಟ್ಟದ. ಸೊ ಈ ಪ್ರಕಾರ ನಾವು ಲೈನ್ ಸ್ಪೇಸಿಂಗನ್ನು ಕೊಡ್ಬೋದು, ಪ್ಯಾರಾಗ್ರಾಫ್ ಸ್ಪೇಸನ್ನು ಕೊಡ್ಬೋದು, ಅಪ್ಲೈ ಮಾಡ್ಕೋಬೋದು, ಅದನ್ನೇ ರಿಮೂವ್ ಕೂಡ ಮಾಡ್ಕೋಬೋದು. ಮತ್ತು ನಮ್ಗೆ ಬೇಡ ಆಗಿರ್ತಾರೆ ಮತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಕೊಂಡು ಪುನಃ ಇದರಲ್ಲಿ ಹೋಗ್ತೀನಿ, ಮತ್ತು ಏನು ಮಾಡ್ತೀನಿ ಇಲ್ಲಿ ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್. ಓಕೆ, ಈಗ ಮತ್ತೆ ಏನಾಗಿದೆ ನೋಡ್ರಿ, ಇಲ್ಲಿ ಲೈನ್ಸ್ ಪ್ಯಾರಾಗ್ರಾಫ್ ಸ್ಪೇಸ ಬಂದಿದೆ. ಸೊ ಈ ಪ್ರಕಾರ ನಾವು ಒಂದು ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಲೈನ್ ಸ್ಪೇಸಿಂಗ್ ಕೂಡ ಬಹಳ ಮುಖ್ಯವಾಗಿ ನಾವು ಯೂಸ್ ಮಾಡಲೇಬೇಕು. ಲೈನ್ ಸ್ಪೇಸಿಂಗ್ ಯೂಸ್ ಮಾಡಿಕೊಂಡೆ ನಾವು ಒಂದು ಸಿಸ್ಟಮ್ಯಾಟಿಕ್ ಆದಂಥ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವತ್ತಿನ ಕ್ಲಾಸು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋಸ್ ಶೇರ್ ಮಾಡಿರಿ, ಮತ್ತು ಕಮೆಂಟ್ ಕೂಡ ಹಾಕಿರಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸ್ನೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.